ನಮಸ್ಕಾರ, ನಾನು ಡಾಕ್ಟರ್ ಅರವಿಂದ್, ಮಕ್ಕಳ ತಜ್ಞ, ಲೀಲಾವತಿ ಮಕ್ಕಳ ಆಸ್ಪತ್ರೆ. ಈ ರೀಸೆಂಟ್ ಡೇಸಲ್ಲಿ ನಾನು ಕೆಲವೊಂದು ಮಕ್ಕಳಲ್ಲಿ ಸೀರಿಯಸ್ ನಿಮೋನಿಯಾ, ಎಸ್ಪೆಷಲಿ ಎಳೆ ಮಕ್ಕಳಲ್ಲಿ ಮತ್ತು 6 ತಿಂಗಳು ಒಳಪಟ್ಟ ಮಕ್ಕಳಲ್ಲಿ ಸೀರಿಯಸ್ ನಿಮೋನಿಯಾಸ್ ಆಗಿ ಅವರು ICUಲಿ ಅಡ್ಮಿಷನ್ ಆಗಿ ಟ್ರೀಟ್ಮೆಂಟ್ ತೊಗೊಂಡು ಡಿಸ್ಚಾರ್ಜಸ್ ಆಗಿದ್ದಾರೆ. ಇದು ಏನು ಕಾರಣ ಅಂತ ನಾವು ಹಿಸ್ಟ್ರಿಯಲ್ಲಿ ಗೊತ್ತಾದಾಗ ಈ 2-3 ಮಕ್ಕಳಲ್ಲೂ ಅವರು ಕತ್ತೆ ಹಾಲು ಮತ್ತು ಕೆಲವರಲ್ಲಿ ಹರಳೆಣ್ಣೆ ಕೂಡ ಉಪಯೋಗಿಸಿದ್ದಾರೆ. ಈ ಕತ್ತೆ ಹಾಲು ಬಗ್ಗೆ ನಾನು ಯಾಕೆ ಇಷ್ಟೊಂದು ಹೇಳ್ತಿದ್ದೀನಿ ಅಂದರೆ, ನಾನು ಪೇಷಂಟ್ಸ್ನ ಕೇಳಿದೆ, ಯಾಕೆ ನಿಮಗೆ ಕತ್ತೆ ಹಾಲು ಯಾರು ಕೊಡ್ತಾ ಇದ್ದಾರೆ, ಯಾರು ಹೇಳ್ತಾ ಇದ್ದಾರೆ ಅಂತ. ವಂಶಜೀಯ ಆಸ್ಪತ್ರೆಯಲ್ಲಿ PICU ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನು ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ. ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಕೆಲವರು ಈ ಪ್ರತಿಯೊಂದು ಮನೆಗಳ ಹತ್ರ ಹೋಗಿ ಮಕ್ಕಳಿಗೆ ಕತ್ತೆ ಹಾಲು ಕೊಡಬೇಕು ಅಂತ ಹೇಳಿ ಅವ್ರಿಗೆ ಮೋಟಿವೇಟ್ ಮಾಡಿ ಅದನ್ನು ಕುಡಿಸಿ ಬರ್ತಾರೆ, ಎಸ್ಪೆಷಲಿ ಎಳೆ ಮಕ್ಕಳಲ್ಲಿ. ಇದು ಭಾಳ ಡೇಂಜರಸ್. ಯಾಕೆ ಅಂತಂದರೆ, ಒಂದು, ಕತ್ತೆ ಹಾಲು ಪ್ಯಾಶ್ಚರೈಸ್ ಆಗಿರೋದ್ರಿಲ್ಲ, ಅದರಲ್ಲಿ ಬ್ಯಾಕ್ಟೀರಿಯಾಸ್ ಇರ್ತವೆ, ಎಸ್ಪೆಷಲಿ ಟ್ಯೂಬರ್ಕ್ಯುಲೋಸಿಸ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ ನಾವು. ಅದು TB ಕಾಸ್ ಮಾಡ್ತದೆ. ಇದರಿಂದ ಮಕ್ಕಳಲ್ಲಿ ಇನ್ಫೆಕ್ಷನ್ಸ್ ಆಗೋದು, ಸೆಪ್ಸಿಸ್ ಆಗೋದು, ಪ್ರಾಣಕ್ಕೆ ತೊಂದರೆ ಆಗೋಂಥ ಪರಿಸ್ಥಿತಿಗಳು ಬರ್ತವೆ. ಸೊ ಜನಗಳು ಎಚ್ಚೆತ್ಕೊಂಡು ಇದನ್ನು ಇನ್ನು ಮುಂದಕ್ಕೆ ಯಾವುದೇ ಕಾರಣಕ್ಕೂ ಮಕ್ಕಳಲ್ಲಿ ಕೊಡದೇ ಇರತಕ್ಕಂಥದ್ದನ್ನು ನೋಡ್ಕೋಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಕತ್ತೆ ಹಾಲು ಕುಡಿದಾಗ ಅದರಲ್ಲಿ ಬ್ಯಾಕ್ಟೀರಿಯಾಸ್ ಇರ್ತವೆ, ತುಂಬ ಡೇಂಜರಸ್ ಬ್ಯಾಕ್ಟೀರಿಯಾಸ್, ಎಸ್ಪೆಷಲಿ ಟ್ಯೂಬರ್ಕ್ಯುಲೋಸಿಸ್ ಬ್ಯಾಕ್ಟೀರಿಯಾ ಇರುತ್ತೆ. ಯಾಕೆಂದರೆ ನಾವೀಗ ಹಸು ಹಾಲು ಏನು ಮಾಡ್ತೀರಿ, ಹಸು ಹಾಲು ತೊಗೊಂಡು ಬಂದಮೇಲೆ ಕಾಯಿಸ್ತೀರಿ, ಕಾಯಿಸಿ ಅದನ್ನು ಪ್ಯಾಶ್ಚರೈಸ್ ಮಾಡಿ, ಇಲ್ಲ ನೀವು ಡೈರಿಯಿಂದ ತರೋದ್ರಲ್ಲೂ ಪ್ಯಾಶ್ಚರೈಸ್ ಮಾಡಿರ್ತಾರೆ, ಅದರಲ್ಲಿ ಯಾವುದೇ ಬ್ಯಾಕ್ಟೀರಿಯಾಸು ಏನಿರೋದಿಲ್ಲ. ಆದರೆ ಈ ಕತ್ತೆ ಹಾಲು ಅದು ಆ ಹಾಲಲ್ಲಿ ಪ್ಯಾಶ್ಚರೈಸೇ ಆಗಿರೋದಿಲ್ಲ. ಆ್ಯಂಡ್ ಅದು ವೈಲ್ಡ್, ಅಂದರೆ ಬೀದಿನಲ್ಲಿ ಓಡಾಡ್ತಾ ಇರ್ತವೆ, ಡೈರೆಕ್ಟಾಗಿ ಕೊಟ್ಬಿಡ್ತಾರೆ. ಈವನ್ ಅದು ರೇಬೀಸ್ ಕೂಡ ಬರೋಂಥ ಚಾನ್ಸಸ್ ಇರ್ತದೆ. ಸೊ ಅದಕ್ಕೋಸ್ಕರ ಅದನ್ನು ಯಾವುದೇ ಕಾರಣಕ್ಕೆ ಮಕ್ಕಳಲ್ಲಿ ಕೊಡಬಾರ್ದು, ಅವಾಯ್ಡ್ ಮಾಡಬೇಕಾಗ್ತದೆ.